ಶ್ರೀ ಗುರುಭ್ಯೋ ನಮಃ. ಆಷಾಢ ಏಕಾದಶಿ ಬಂತು ಅಂತಂದ್ರೆ ಎಲ್ಲ ವೈಷ್ಣವ ಸಮುದಾಯದವರಿಗೂ, ಅದರಲ್ಲೂ ಮಾಧ್ವರಿಗೂ ಹಬ್ಬದ ವಾತಾವರಣ. ಅದರಲ್ಲಿಯೂ ಪ್ರಮುಖವಾಗಿ ಉತ್ತರಾದಿ ಮಠದಲ್ಲಿ ನಡೆಯುವ ಮುದ್ರಾಧಾರಣೆ ಅತಿ ವಿಶೇಷ. ಬೆಂಗಳೂರಿನ ಬಸವನಗುಡಿಯ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಿಯಲ್ಲಿ ನಡೆಯುವ ಮುದ್ರಾಧಾರಣೆ ಅತ್ಯಂತ ವಿಶೇಷ. ಆ ದಿನ ಜನ ಸಾವಿರಾರು ಮಂದಿ, 25-30 ಸಾವಿರ ಮಂದಿ ಬಂದು ಅಲ್ಲಿ ಸ್ವಾಮಿಗಳ ಅಮೃತ ಹಸ್ತದಿಂದ ಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ. ಬಹಳ ಸಂತೋಷ. ಆದರೆ ಅದೇ ಕೆಲವು ಜನ ಮತ್ತೆ ಚಾತುರ್ಮಾಸಕ್ಕೆ ಹೋಗಿ ಅಲ್ಲೂ ಮುದ್ರಾಧಾರಣೆ ಮಾಡಿಸ್ಕೊಳ್ಳೋದು, ಸ್ವಾಮಿಗಳು ಅವರ ಇರುವ ಊರುಗಳಿಗೆ ಹತ್ತಿರ ಆರಾಧನೆಗೂ ಮತ್ತಾವುದೋ ಕಾರ್ಯಕ್ರಮಕ್ಕೂ ಬಂದಾಗ ಅಲ್ಲೂ ಮುದ್ರಾಧಾರಣೆ ಮಾಡಿಸ್ಕೊಳ್ಳೋದು ಅಷ್ಟು ಸರಿಯಲ್ಲ. ನಾವು ಒಂದು ನೆನಪಿಟ್ಕೊಳ್ಬೇಕು, ಮುದ್ರಾಧಾರಣೆ ಮಾಡಿಸ್ಕೊಳ್ಳೋಕೆ ಇಚ್ಛೆ ಇರುವಂತವರು ಸಾವಿರಾರು ಮಂದಿ, ಉತ್ತರಾದಿ ಮಠದ ಶಿಷ್ಯರು ಲಕ್ಷಾಂತರ ಮಂದಿ ಇದ್ದಾರೆ. ಆದರೆ ಮುದ್ರೆಯನ್ನು ಕೊಡುವಂತವರು ಸ್ವಾಮಿಗಳು ಒಬ್ಬರೇ ಆಗಿದ್ದಾರೆ. ಆ ಮಹಾಸ್ವಾಮಿಗಳೆಂಬ ಆ ಮಾಣಿಕ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ ತುಂಬಾ ವ್ಯಥೆ ಪಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಸ್ವಾಮಿಗಳಲ್ಲಿ ನಾವು ಈ ಸೇವೆಯನ್ನು ಮಾಡೋಣ. ಇನ್ನು ಮುಂದೆ ಒಂದು ಸಂಕಲ್ಪ ಮಾಡೋಣ, ವರ್ಷಕ್ಕೆ ಒಂದೇ ಒಂದು ಮುದ್ರೆ ಎಂಬ ನಿಲುವು ನಮ್ಮ ನಿಮ್ಮ ಎಲ್ಲರದಾಗಿದೆ. ಹರೇ ನಮಃ.